ಆ ಬಂದಿಯನ್ನು ಸೋಲಿಸಿ ಅವನನ್ನು ಕೂಡ ಈ ಒಂದು ಸಮುದ್ರದಲ್ಲಿ ಮುಳುಗಿಸಿ ಕೊಲ್ಲಬೇಕಂತ ಅಂದ್ಬಿಟ್ಟು ಜನಕ ಮಹಾರಾಜರಿಗೆ ಹೇಳ್ತಾನೆ. ಆಗ ಆ ಬಂದಿ ಹೇಳುವಂತಹ ವಿಷಯಗಳು ತುಂಬಾ ಅದ್ಭುತವಾಗಿದೆ. ಆ ಬಂದಿ ಹೇಳ್ತಾನೆ, ನನ್ನನ್ನು ನೀವು ನೀರಲ್ಲಿ ಮುಳುಗಿಸಿ ಕೊಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ, ಯಾಕಂತಂದ್ರೆ ನಾನು ನೀರಿನ ದೇವತೆಯಾಗಿರುವಂತಹ ವರುಣನ ಮಗನಾಗಿದ್ದೇನೆ. ನಾನು ಕೂಡ ನೀರಲ್ಲೇ ಇರುವಂತಹದ್ದು. ನನ್ನ ತಂದೆಯಾಗಿರುವಂತಹ ವರುಣ ದೇವರು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ನಾವು ಮತ್ತೊಂದು ವಿಶೇಷವಾಗಿರುವಂತಹ ಕಥೆಯನ್ನು ತಿಳ್ಕೊಳ್ಳೋಣ. ರಾಮಾಯಣದಲ್ಲಿ ಬರುವಂತಹ ಒಂದು ವಿಶೇಷವಾದ ಕತೆ, ದೇಹದಲ್ಲಿ 8 ಭಾಗಗಳು ವಕ್ರವಾಗಿರುವಂತಹ ಅಷ್ಟಾವಕ್ರನ ಕಥೆಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅಷ್ಟಾವಕ್ರನಿಗೆ ತನ್ನ ದೇಹದಲ್ಲಿರುವಂತಹ 8 ಭಾಗಗಳು ಯಾಕೆ ಈ ಒಂದು ವಕ್ರವಾಯಿತು, ಅದಕ್ಕೆ ಯಾರಾದರೂ ಶಾಪವನ್ನು ಕೊಟ್ಟಿದ್ರ, ಅಥವಾ ಮುಂದೆ ಆ ಒಂದು ವಕ್ರವಾಗಿರುವಂತಹ ದೇಹದ 8 ಭಾಗಗಳು ಮತ್ತೆ ಸರಿ ಹೋದರೆ ಅದನ್ನು ಯಾರು ಸರಿ ಮಾಡಿದ್ರು ಅನ್ನೋದರ ಒಂದು ವಿಶೇಷತೆಯನ್ನು ನಾವು ಈ ಕಥೆಯಲ್ಲಿ ತಿಳ್ಕೊಳ್ಬಹುದು. ಉದ್ದಾಲಕ ಅನ್ನುವಂತಹ ಮಹರ್ಷಿಗಳಿಗೆ ಶ್ವೇತಕೇತು ಮತ್ತು ಸುಜಾತ ಅನ್ನುವಂತಹ ಮಕ್ಕಳಿರ್ತಾರೆ. ಉದ್ದಾಲಕರ ಆಶ್ರಮದಲ್ಲಿಯೇ ಕಹೋಳ ಅನ್ನುವಂಥವರು ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾ ಇರ್ತಾರೆ. ಇವರು ಉದ್ದಾಲಕನ ಶಿಷ್ಯರಾಗಿರ್ತಾರೆ. ಕಹೋಳರು ತುಂಬಾ ಜ್ಞಾನಿಯಾಗಿರ್ತಾರೆ ಮತ್ತು ಧರ್ಮಜ್ಞನಾಗಿರ್ತಾರೆ ಮತ್ತು ಉದ್ದಾಲಕರ ಸೇವೆಯನ್ನು ತುಂಬ ಶ್ರದ್ಧಾನಿಷ್ಠೆಯಿಂದ ಮಾಡ್ತಾ ಇರ್ತಾರೆ. ಹಾಗಾಗಿ ಉದ್ದಾಲಕರು ತನ್ನ ಮಗಳಾಗಿರುವಂತಹ ಸುಜಾತಳನ್ನು ಕಹೋಳರಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ. ಇದೇ ರೀತಿ ಕೆಲವು ದಿನಗಳು ಕಳೆದ ನಂತರ ಕಹೋಳರ ಪತ್ನಿಯಾಗಿರುವಂತಹ ಸುಜಾತಳು ಗರ್ಭಿಣಿಯಾಗಿರ್ತಾಳೆ. ಅವಳು ಕೂಡ ಈ ಉದ್ದಾಲಕರು ಮತ್ತು ಕಹೋಳರು ಈ ಒಂದು ವೇದಾಧ್ಯಯನ ಅಥವಾ ಈ ಒಂದು ಅಧ್ಯಯನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವಳು ಕೂಡ ಅಲ್ಲಿ ಕೂತ್ಕೊಳ್ತಾ ಇರ್ತಾಳೆ. ಯಾಕಂತಂದ್ರೆ ಗರ್ಭದಲ್ಲಿರುವಂತಹ ಶಿಶುವಿಗೆ ಆ ಒಂದು ಜ್ಞಾನ ಬರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರತಿನಿತ್ಯವೂ ಕೂಡ ಆ ಒಂದು ವಿದ್ಯಾಭ್ಯಾಸ ನಡೆಯುವಂತಹ ಸಂದರ್ಭದಲ್ಲಿ ಕೂತ್ಕೊಳ್ತಾ ಇರ್ತಾಳೆ. ಇದೇ ರೀತಿ ಒಮ್ಮೆ ಕಹೋಳರು ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಮಾಡಿಸುವಂತಹ ಸಂದರ್ಭದಲ್ಲಿ, ಅಂದರೆ ವಿದ್ಯಾರ್ಥಿಗಳಿಗೆ ಮಾಡಿಸುವಂತಹ ಸಂದರ್ಭದಲ್ಲಿ ತಪ್ಪನ್ನ ಹೇಳ್ತಾರೆ. ಆಗ ಆ ಒಂದು ತಾಯಿಯ ಗರ್ಭದಲ್ಲಿರುವಂತಹ ಮಗು ಏನಾಗುತ್ತೆ, ಈಗಾಗಲೇ ಆ ಒಂದು ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಜ್ಞಾನವನ್ನು ಸಹ ಪಡ್ಕೊಂಡಿರುತ್ತೆ. ಆ ಒಂದು ಮಗು ಮಾತನಾಡೋದಕ್ಕೆ ಶುರು ಮಾಡುತ್ತೆ. ಅಪ್ಪ, ನೀನು ಹೇಳ್ತಾ ಇರುವಂತಹದ್ರಲ್ಲಿ ತಪ್ಪಿದೆ ಅಂತ ಹೇಳ್ಬಿಟ್ಟು ಅದು ಜೋರಾಗಿ ಹೇಳೋದನ್ನ ಅಲ್ಲಿ ಕೂತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೇಳಿಸುತ್ತೆ. ಆಗ ತಂದೆಗೆ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆಲ್ಲ ಕೇಳಿಸುವ ಹಾಗೆ ಈ ಮಗು ನನಗೆ ಬುದ್ಧಿ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ತನ್ನ ಮಗುವಿಗೆ ಶಾಪವನ್ನ ನೀಡ್ತಾರೆ. ನೀನು ಗರ್ಭದಲ್ಲಿಯೇ 8 ಭಾಗಗಳು ವಕ್ರವಾಗಿ, ಅಂದ್ರೆ ಅಷ್ಟಾವಕ್ರನಾಗಿ ನೀನು ಜನಿಸು ಅಂತ ಹೇಳ್ಬಿಟ್ಟು ಒಂದು ಶಾಪವನ್ನ ಕೊಡ್ತಾರೆ. ಹಾಗಂದ್ರೆ ಅಷ್ಟಾವಕ್ರನಿಗೆ ಶಾಪವನ್ನು ಕೊಟ್ಟಂತಹದ್ದು ಬೇರೆ ಯಾರೂ ಅಲ್ಲ, ತನ್ನ ತಂದೆ ಆಗಿರುವಂತಹ ಕಹೋಳರೇ ಆಗಿರ್ತಾರೆ. ನಂತರದ ಕೆಲವು ದಿನಗಳಲ್ಲಿ ಕಹೋಳರು ಜನಕ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತರಿಗೆ ಜನಕ ಮಹಾರಾಜರು ಸಾಕಷ್ಟು ನೀಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆಗ ಆ ಕಹೋಳರು ಜನಕರಾಜನ ಆಸ್ಥಾನಕ್ಕೆ ಬರ್ತಾರೆ. ಆ ಜನಕ ಮಹಾರಾಜನ ಆಸ್ಥಾನದಲ್ಲಿ ಬಂದಿ ಅನ್ನುವಂತಹ ಒಬ್ಬ ಮಹಾ ವಿದ್ವಾಂಸನಿರ್ತಾನೆ. ಆ ವಿದ್ವಾಂಸನ ಜೊತೆಗೆ ಯಾರಾದರೂ ಕೂಡ ವಾದವನ್ನ ಮಾಡಿ ಗೆದ್ದರೆ ಅವ್ರು ಕೇಳಿದ್ದು ಎಲ್ಲದನ್ನು ಕೂಡ ಕೊಡ್ತಾ ಇರ್ತಾರೆ. ಆದ್ರೆ ಸೋತ್ರೆ ಏನಾಗುತ್ತೆ, ಸಮುದ್ರದಲ್ಲಿ ಅವನನ್ನ ಮುಳುಗಿಸ್ಲಾಗ್ತಾ ಇರುತ್ತೆ. ಈ ರೀತಿಯಾಗಿ ಕಹೋಳರು ಜನಕನ ಆಸ್ಥಾನಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಬಂದಿಯಿಂದ ಸೋಲ್ತಾರೆ. ಸೋತ ತಕ್ಷಣ ಬಂದಿ ಏನ್ ಮಾಡ್ತಾನೆ, ಅವನನ್ನ ಸಮುದ್ರದೊಳಗಡೆ ಮುಳುಗಿಸ್ಬಿಡ್ತಾನೆ. ಸೊ ಈ ಅಳಿಯನನ್ನ ಸಮುದ್ರದಲ್ಲಿ ಮುಳುಗಿಸಿರುವಂತಹ ವಿಚಾರ ಉದ್ದಾಲಕರಿಗೆ ಗೊತ್ತಾಗುತ್ತೆ. ನಂತರದ ಕೆಲವು ದಿನಗಳಲ್ಲಿ ತನ್ನ ಮಗಳಾಗಿರುವಂತಹ ಸುಜಾತಳಿಗೆ ಮಗು ಜನನವಾಗ, ಆ ಮಗುವಿನ ದೇಹದಲ್ಲಿ 8 ಭಾಗಗಳು ಸೊಟ್ಟವಾಗಿದ್ದು ಅಷ್ಟಾವಕ್ರನಂತೆ ಜನಿಸ್ತಾನೆ. ನಂತರ ಆ ಅಷ್ಟಾವಕ್ರನಿಗೆ ತನ್ನ ತಂದೆಯಾಗಿರುವಂತಹ ಕಹೋಳರ ಯಾವುದೇ ಒಂದು ವಿಷಯಗಳು ಗೊತ್ತಿರೋದಿಲ್ಲ. ಉದ್ದಾಲಕರ ಮಗನಾಗಿರುವಂತಹ ಶ್ವೇತಕೇತುವನ್ನೇ ಅಣ್ಣ ಅಂತ ತಿಳ್ಕೊಂಡಿರ್ತಾನೆ ಮತ್ತು ಉದ್ದಾಲಕರನ್ನೇ ತನ್ನ ತಂದೆ ಅಂತ ತಿಳ್ಕೊಂಡಿರ್ತಾನೆ. ನಂತರ ಇದೇ ರೀತಿಯಾಗಿ ಶ್ವೇತಕೇತು ಮತ್ತು ಅಷ್ಟಾವಕ್ರ ಇಬ್ರು ಕೂಡ ಆಟ ಆಡ್ತಾ ಇರ್ತಾರೆ. ಆಟವಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಶ್ವೇತಕೇತು ಏನ್ ಮಾಡ್ತಾನೆ, ಉದ್ದಾಲಕರ ಆ ಒಂದು ತೊಡೆಯ ಮೇಲೆ ಬಂದು ಕೂತ್ಕೊಂಡು, ತನ್ನ ತಂದೆ ಆಗಿರೋದ್ರಿಂದ ಆ ತಂದೆಯ ತೊಡೆಯ ಮೇಲೆ ಬಂದು ಕೂತ್ಕೊಳ್ತಾನೆ. ಅದೇ ರೀತಿಯಾಗಿ ಅಷ್ಟಾವಕ್ರನು ಕೂಡ ಬಂದು ಕೂತ್ಕೊಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಶ್ವೇತಕೇತು ಹೇಳ್ತಾನೆ, ಇದು ನಿನ್ನ ತಂದೆಯಲ್ಲ, ಇದು ನನ್ನ ತಂದೆ ಅಂತಂದ್ಬಿಟ್ಟು ಆ ಶ್ವೇತಕೇತು ಅಷ್ಟಾವಕ್ರನಿಗೆ ಹೇಳ್ತಾನೆ. ಆಗ ಅಷ್ಟಾವಕ್ರನು ಏನು ವಿಷಯ ಅಂತ ಹೇಳಿಬಿಟ್ಟು ಆ ಒಂದು ಉದ್ದಾಲಕರಿಂದ ತಿಳ್ಕೊಳ್ತಾನೆ. ತನ್ನ ನಂತರ ಈ ಒಂದು ಜನಕ ಮಹಾರಾಜನ ಆಸ್ಥಾನದಲ್ಲಿ ಬಂದಿ ಅನ್ನುವಂತಹ ಒಬ್ಬ ವಿದ್ವಾಂಸ ನಿಮ್ಮ ತಂದೆಯನ್ನ ಸೋಲಿಸಿ, ಅಂತಂದ್ರೆ ಈ ಒಂದು ವಾದದಲ್ಲಿ ಸೋಲಿಸಿ ಸಮುದ್ರದಲ್ಲಿ ಮುಳುಗಿಸಿರುವಂತಹ ವಿಷಯವನ್ನು ತಿಳ್ಕೊಂಡು ತುಂಬಾನೇ ಕೋಪಗೊಳ್ತಾನೆ. ಹೇಗಾದ್ರೂ ಮಾಡಿ ಈ ಒಂದು ಬಂದಿಯನ್ನ ಸೋಲಿಸಬೇಕು, ತನ್ನ ತಂದೆಯನ್ನ ಮತ್ತೆ ಕರ್ಕೊಂಡು ಬರ್ಬೇಕು ಅನ್ನುವಂತಹ ಉದ್ದೇಶದಿಂದ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೊರಡ್ತಾನೆ.
ಅಲ್ಲಿ ಜನಕ ಮಹಾರಾಜನ ಆಸ್ಥಾನದ ಒಂದು ದ್ವಾರ ಬಾಗಿಲದಲ್ಲಿ ನಿಂತು ನಾನು ಬಂದಿಯನ್ನು ಭೇಟಿಯಾಗಬೇಕು, ಅವನನ್ನು ವಾದದಲ್ಲಿ ಸೋಲಿಸಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ದ್ವಾರಪಾಲಕರು ಆ ಅಷ್ಟಾವಕ್ರನನ್ನು ಒಳಗಡೆ ಬಿಡೋದಿಲ್ಲ. ಸೊ ನಂತರದಲ್ಲಿ ಅವನು ಏನೋ ಕೆಲವು ಮಾತುಗಳನ್ನು ಹೇಳ್ತಾ ಇರ್ತಾನೆ. ಆ ಒಂದು ಮಾತುಗಳು ಜನಕ ಮಹಾರಾಜನ ಕಿವಿಗೆ ಬೀಳುತ್ತೆ. ಆಗ ಜನಕ ಮಹಾರಾಜರು ಕೂಡ ಆ ಒಂದು ದ್ವಾರದ ಬಳಿಯಲ್ಲಿ ಇದ್ದಂತಹ ಅಷ್ಟಾವಕ್ರನ ಬಳಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡುವುದಾದರೆ ನೀನು ಆ ಬಂದಿಯ ಜೊತೆಗೆ ಒಂದು ವಾದವನ್ನು ಮಾಡಬಹುದು ಅಂತ ಹೇಳ್ತಾರೆ. ಆಗ ಜನಕ ಮಹಾರಾಜರು ಆ ಅಷ್ಟಾವಕ್ರನಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅಷ್ಟಾವಕ್ರ ಉತ್ತರವನ್ನು ಕೊಡ್ತಾನೆ. ನಂತರದಲ್ಲಿ ಆ ಒಂದು ಬಂದಿಯ ಜೊತೆಗೆ ಆ ಒಂದು ವಾದವನ್ನು ಇವರು ಏರ್ಪಾಡು ಮಾಡ್ತಾ ಇರ್ತಾರೆ. ಈ ಒಂದು ವಾದದಲ್ಲಿ ಅಷ್ಟಾವಕ್ರ ಬಂದಿಯನ್ನು ಸೋಲಿಸ್ತಾನೆ. ಆ ಬಂದಿಯನ್ನು ಸೋಲಿಸಿ ಅವನನ್ನು ಕೂಡ ಈ ಒಂದು ಸಮುದ್ರದಲ್ಲಿ ಮುಳುಗಿಸಿ ಕೊಲ್ಲಬೇಕಂತಂದ್ಬಿಟ್ಟು ಜನಕ ಮಹಾರಾಜರಿಗೆ ಹೇಳ್ತಾನೆ. ಆಗ ಆ ಬಂದಿ ಹೇಳುವಂತಹ ವಿಷಯಗಳು ತುಂಬಾ ಅದ್ಭುತವಾಗಿದೆ. ಆ ಬಂದಿ ಹೇಳ್ತಾನೆ, ನನ್ನನ್ನು ನೀವು ನೀರಲ್ಲಿ ಮುಳುಗಿಸಿ ಕೊಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ನಾನು ನೀರಿನ ದೇವತೆಯಾಗಿರುವಂತಹ ವರುಣನ ಮಗನಾಗಿದ್ದೇನೆ. ನಾನು ಕೂಡ ನೀರಲ್ಲೇ ಇರುವಂತಹದ್ದು. ನನ್ನ ತಂದೆಯಾಗಿರುವಂತಹ ವರುಣದೇವರು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಯಾಗಕ್ಕೆ ಬೇಕಾದಂತಹ ವಿಶೇಷವಾದ ಪಂಡಿತರನ್ನು ನಾನು ಇಲ್ಲಿಂದ ಕರೆದುಕೊಂಡು ಹೋಗಿ ಆ ಒಂದು ಸಮುದ್ರದಲ್ಲಿ ಇರುವಂತಹ ನಮ್ಮ ತಂದೆಯ ಹತ್ರ ಬಿಡ್ತಾ ಇದ್ದೀನಿ. ನಿಮ್ಮ ತಂದೆಯೂ ಕೂಡ ಅಂತಂದರೆ ಈ ಕಹೋಳರು ಕೂಡ ಅಲ್ಲಿ ಸುರಕ್ಷಿತವಾಗಿದ್ದಾರೆ. ಸೊ ಅವರನ್ನು ನಾನೀಗ ಕರೆದುಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿ ಏನು ಮಾಡ್ತಾನೆ, ಹೋಗಿ ಅಷ್ಟಾವಕ್ರನ ತಂದೆಯಾಗಿರುವಂತಹ ಕಹೋಳರನ್ನು ಕರೆದುಕೊಂಡು ಬರ್ತಾನೆ. ಹೀಗೆ ತಂದೆಯಾಗಿರುವಂತಹ ಕಹೋಳರಿಗೆ ಅಷ್ಟಾವಕ್ರನ ಮೇಲೆ ತುಂಬಾ ಒಂದು ವಿಶೇಷವಾಗಿರುವಂತಹ ಪ್ರೀತಿ ಬರುತ್ತೆ. ನಂತರ ಆ ಅಷ್ಟಾವಕ್ರನ ಜೊತೆಗೆ ತಾವು ಮನೆಯ ಕಡೆಗೆ ಬರ್ತಾ ಇರ್ತಾರೆ. ಆ ಮಧ್ಯದಲ್ಲಿ ಒಂದು ಮಧುವೀಲ ಅನ್ನುವಂತಹ ಒಂದು ನದಿ ಬರುತ್ತೆ. ಆ ನದಿಯಲ್ಲಿ ಹೋಗಿ ಅಷ್ಟಾವಕ್ರನಿಗೆ ಮುಳುಗಿ ಬರೋದಕ್ಕೆ ಹೇಳ್ತಾರೆ. ಆಗ ಅಷ್ಟಾವಕ್ರ ಏನು ಮಾಡ್ತಾನೆ, ಆ ನದಿಯ ಒಳಗಡೆ ಹೋಗ್ಬಿಟ್ಟು ಮುಳುಗಿ ಎದ್ದ ತಕ್ಷಣಕ್ಕೆ ಅವನ ಒಂದು ದೇಹದಲ್ಲಿರುವಂತಹ 8 ವಕ್ರಗಳು ಏನಿರುತ್ತೆ ಆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಈ ರೀತಿಯಾಗಿ ನಾವು ಈ ವಿಶೇಷವಾಗಿರುವಂತಹ ಅಷ್ಟಾವಕ್ರನ ಕಥೆ ಆಗಿದೆ. ಈ ಒಂದು ಕಥೆಯಲ್ಲಿ ನಾವು ತಂದೆಯೇ ಒಂದು ಶಾಪವನ್ನು ಕೊಟ್ಟು ಅಷ್ಟಾವಕ್ರನನ್ನಾಗಿ ಮಾಡಿರ್ತಾನೆ. ಮತ್ತು ಆ ತಂದೆಯ ಪುನಃ ಆ ಒಂದು ನದಿಯಲ್ಲಿ ಮುಳುಗಿ ಎದ್ದು ಬಾ ಅಂತ ಹೇಳ್ಬಿಟ್ಟು ಅವನ ಒಂದು ಎಲ್ಲ ಅಂದರೆ ದೇಹದ 8 ವಕ್ರತೆಗಳನ್ನು ಸರಿಪಡಿಸ್ತಾನೆ. ಇಂತಹ ಒಂದು ವಿಶೇಷವಾಗಿರುವಂತಹ ಕಥೆಗಳನ್ನು ನಾವು ಈ ರಾಮಾಯಣದಲ್ಲಿ ನೋಡ್ಬೋದು. ಇದೇ ರೀತಿಯ ಇನ್ನೂ ಹಲವಾರು ವಿಶೇಷವಾಗಿರುವಂತಹ ಕಥೆಗಳಿರುತ್ತೆ. ಇದನ್ನು ನಾವು ಬರುವಂತಹ ಪ್ರತಿಯೊಂದು ಸಂಚಿಕೆಗಳಲ್ಲೂ ಕೂಡ ಇಂತಹ ಒಂದು ವಿಶೇಷವಾಗಿರುವಂತಹ ಕಥೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇಂತಹ ಹಲವಾರು ವಿಶೇಷವಾದ ಕಥೆಗಳನ್ನು ಒಳಗೊಂಡಿರುವಂತಹ ಪುಸ್ತಕಗಳು ನಿಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ. ಆ ಪುಸ್ತಕಗಳಿಗಾಗಿ ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಆ ಎಲ್ಲ ಪುಸ್ತಕಗಳ ಒಂದು ವಿವರಣೆಗಳನ್ನು ನೋಡ್ಬೋದು ಮತ್ತು ಆ ಪುಸ್ತಕಗಳನ್ನು ಕೂಡ ನೀವು ತೆಗೆದುಕೊಳ್ಬೋದು. ಮತ್ತೆ ಬರುವಂತಹ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಹರೇ ಕೃಷ್ಣ.